ಏನ ಮಾಡಲು ಬಲ್ಲೆ ಎಂದರೆ ಮಾನಿನಿಯ ಸಿರಿಮುಡಿಯ ಕಟ್ಟುವ, ಸೋಲ ಮುಡಿಸುವ, ವರ ಕಟಾಕ್ಷಕ್ಕೆ ಕಾಡಿಗೆಯ ನೀಡುವ, ಏನ ಹೇಳಿದ ಮಾಡಬಲ್ಲೆನು ಸಾನುರಾಗದೊಳ್ ಎಂದೆನಲು. ವರಮಾನಿನಿಯನ ಸುನಗುತ ನುಡಿಸಿದಳಂದು ವಿನಯದಲ್ಲಿ, ಪಾಂಡವರು ತಮ್ಮ 12 ವರ್ಷಗಳ ವನವಾಸದ ಅವಧಿಯನ್ನು ಮುಗಿಸಿ ಅಜ್ಞಾತವಾಸದ ಒಂದು ಅವಧಿಯನ್ನು ಪ್ರವೇಶಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ತಮ್ಮ ಒಂದು ಗುರುತನ್ನು ಮರೆಮಾಚಿಕೊಂಡು ಅಜ್ಞಾತರಾಗಿ ಯಾರಿಂದಲೂ ಗುರುತಿಸಲ್ಪಡದೇ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗ ದ್ರೌಪದಿಯ ಸರದಿ ಅವಳು ಈ ಮತ್ಸ್ಯೇಶ ಅಂದರೆ ಮತ್ಸ್ಯ ನಗರದ ರಾಜನಾದಂಥ ವಿರಾಟರಾಯನ ಹಿರಿಯ ಪತ್ನಿಯಾದಂಥ ಸುದೇಶ್ನಾ ದೇವಿಯ ರಾಜಮಂದಿರವನ್ನು ಹೊಕ್ಕು ಅವಳ ಅಂತಃಪುರ ಭವನಕ್ಕೆ ಬಂದಿದ್ದಾಳೆ. ತುಂಬ ಕಳೆಯಾಗಿದ್ದಂಥ ಈ ದ್ರೌಪದಿಯನ್ನು ತುಂಬ ಪ್ರೀತಿಯಿಂದ ಅನುರಾಗದಿಂದ ಸುದೇಶ್ನಾ ದೇವಿ ತನ್ನ ಪೀಠದ ಬಳಿಗೆ ಕರೆದು ಮಾತನಾಡಿಸ್ತಾ ಇದ್ದಾಳೆ. ದ್ರೌಪದಿ, ನಾನು 1 ವರ್ಷಗಳ ಕಾಲ ನನ್ನ ಗಂಧರ್ವ ಪತಿಗಳನ್ನು ಬಿಟ್ಟಿದ್ದೇನೆ. ಯಾಕೆಂದರೆ ಅವರು ನನಗೆ ಕೋಪ ಬರುವಂಥ ಕೆಲಸವನ್ನು ಮಾಡಿರುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾನು ಪಾಂಡವರ ರಾಣಿಯ ಸೇವೆಯಲ್ಲಿದ್ದೆ. ಈಗ ಅವರು ದಟ್ಟವಾದಂಥ ಕಾಡಿಗೆ ಅವರು ಹೋಗಿದ್ದರಿಂದ ನಾನು ಇಲ್ಲಿಗೆ ಕೆಲಸವನ್ನು ಹುಡುಕಿಕೊಂಡು ಬಂದಿದ್ದೇನೆ ಅನ್ನುವುದಾಗಿ ಅವಳು ಹೇಳ್ತಾಳೆ. ಆಗ ಸುದೇಶ್ನಾ ದೇವಿ ಕೇಳ್ತಾಳೆ, ಅಮ್ಮ ನೀನು ಏನೇನು ಕೆಲಸವನ್ನು ಮಾಡಬಲ್ಲೆ ಅಂದಾಗ ದ್ರೌಪದಿ ಉತ್ತರ ಕೊಡ್ತಾಳೆ, ಮಾನಿನಿಯ ಅಂದರೆ ಹೆಣ್ಣು ಮಕ್ಕಳ ಸಿರಿಮುಡಿಯನ್ನು ಅಥವಾ ಶ್ರೀಮುಡಿಯನ್ನು ಕಟ್ಟುವೆ. ಈ ಒಂದು ಕೆಲಸಕ್ಕೆ ಸೈರಂಧ್ರಿ ಅಂತ ಹೇಳ್ತಾರೆ. ಈ ಒಂದು ಕೆಲಸವನ್ನು ಮಾಡುವಂಥವರನ್ನು ಸೈರಂಧ್ರಿ ಅಂತ ಹೇಳ್ತಾರೆ. ಅಂದರೆ ಕೇಶ ವಿನ್ಯಾಸಕಾರರು ಅಥವಾ ಕೂದಲಿನ ಆರೈಕೆ ಮಾಡುವವರು ಮತ್ತು ಅವನ್ನು ಅಂದವಾಗಿ ಆಕರ್ಷಕವಾಗಿ ಹೆಣೆಯಬಲ್ಲಂಥವರು, ಇವರನ್ನು ಸೈರಂಧ್ರಿಯರು ಅಂತ ಹೇಳ್ತಾರೆ. ಈ ಕೆಲಸವನ್ನು ನಾನು ಮಾಡಬಲ್ಲೆ. ಮಾನಿನಿಯರ ಸಿರಿಮುಡಿಯನ್ನು ಕಟ್ಟುವೆ. ಹಾಗೆ ಅರಳಿದ ಹೂವುಗಳನ್ನು ವಿವಿಧ ದಂಡೆಗಳನ್ನಾಗಿ ಮಾಲೆಗಳನ್ನಾಗಿ ಪೋಣಿಸಿ ಹೆಣೆದು ಅವನ್ನು ಮುಡಿಸಬಲ್ಲೆ. ಹಾಗೆ ಅವರ ಶ್ರೇಷ್ಠವಾದಂಥ ಕಟಾಕ್ಷ ಅಂತ ಹೇಳಿದ್ರೆ ಕೊನೆಗಣ್ಣು, ಅಪಾಂಗ ಅಂತ ತಗೋಬಹುದು. ಅವರ ಶ್ರೇಷ್ಠವಾದಂಥ ಕಣ್ಣುಗಳಿಗೆ ನಾನು ಕಾಡಿಗೆಯನ್ನು ಇಡ್ತೇನೆ. ಇಷ್ಟೇ ಅಲ್ಲ, ಯಾವ ಕೆಲಸವನ್ನು ಹೇಳಿದರೂ ಕೂಡ ನಾನು ಪ್ರೀತಿಯಿಂದ, ಗೌರವದಿಂದ, ಶ್ರದ್ಧೆಯಿಂದ ಮಾಡುತ್ತೇನೆ ಅಂತ ಹೇಳಿದಾಗ ವಿರಾಟನ ರಾಣಿಯಾದಂಥ ಸುದೇಶ್ನಾ ದೇವಿಗೆ ಅವಳು ಉತ್ತರ ಕೊಡ್ತಾಳೆ. ಎನ್ನಲು ಮೆಚ್ಚಿದಳ ವಿರಾಟನ ವನಿತೆ ವೀರರ ವಧುವನು, ಆ ಸಖಿ ಜನದೊಳಗೆ ನೇಮಿಸಿದಳು. ಅನಿಬರಿಗಾಯ್ತು ನಿರ್ವಾಹ, ಮನದಢಗೆಯಡಗಿದವು ಮತ್ಸ್ಯೇಶನ ಪುರಾಂತರದೊಳಗೆ. ಮೈ ಮರೆಸಿ ಅನುಪಮಿತ ಭುಜ ಸತ್ವರಿದ್ದರು, ಭೂಪ ಕೇಳು ಎಂದ. ಈ ರೀತಿ ದ್ರೌಪದಿ ದೇವಿಯು ತುಂಬ ವಿನಯದಿಂದ ಸುದೇಶ್ನಾ ದೇವಿಗೆ ಉತ್ತರ ಕೊಟ್ಟಾಗ ಅವಳ ಒಂದು ಸೌಂದರ್ಯಕ್ಕೆ ಮತ್ತು ಅವಳಲ್ಲಿದ್ದಂಥ ಕಲಾತ್ಮಕ ಪ್ರವೃತ್ತಿಗೆ ಹಾಗೂ
ಅವಳು ಏನು ಹೇಳಿದ್ರೂ ಕೆಲಸವನ್ನ ನಾನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಾನುರಾಗದಿಂದ ಮಾಡ್ತೀನಿ ಅಂತ ಹೇಳಿದಂಥ ಅವಳ ಒಂದು ವಿನಯವಂತಿಕೆಯನ್ನ ತುಂಬ ಮೆಚ್ಚುತ್ತಾಳೆ ಸುದೇಶನಾದೇವಿ. ಹಾಗೆ ಕವಿ ಕುಮಾರವ್ಯಾಸ ಹೇಳ್ತಾರೆ, ಮೆಚ್ಚಿದಳ ವಿರಾಟನ ವನಿತೆ ವೀರರ ವಧುವನು ಅಂತ. ಅಂದರೆ ಈ ಪಂಚಪಾಂಡವರು ಮಹಾವೀರರು, ಅಪರಿಮಿತ ಬಲಶಾಲಿಗಳು. ಅವರ ವಧುವಾದ ಅಥವಾ ಅವರ ಪತ್ನಿಯಾದಂಥ ದ್ರೌಪದಿ ದೇವಿಯನ್ನ, ಅವಳ ಒಂದು ಗುಣವನ್ನ ಬಹಳಷ್ಟು ಮೆಚ್ಚಿದಾಳೆ ಸುದೇಶನಾದೇವಿ. ಮತ್ತು ಅವಳ ದಾಸಿ ಜನದೊಳಗೆ ಅವಳನ್ನ ಕೆಲಸಕ್ಕೆ ನೇಮಿಸಿಕೊಂಡಳು. ಹೀಗೆ ಎಲ್ಲರಿಗೂ, ಅನಿಬರಿಗೆ ಅಂದರೆ ಎಲ್ಲರಿಗೂ ಒಂದು ದಾರಿ ಸಿಕ್ತು ಅಂತ ಹೇಳಿ. ನಿರ್ವಾಹ ಅಂತ ಹೇಳಿದ್ರೆ ಒಂದು ಜೀವನ ನಿರ್ವಹಣೆಗೆ ಅಥವಾ ಅಜ್ಞಾತವಾಸದಲ್ಲಿ ಕಾಲವನ್ನು ಕ್ರಮಿಸುವುದಕ್ಕೆ ಒಂದು ದಾರಿ ದ್ರೌಪದಿಗೂ ಮತ್ತು ಪಂಚಪಾಂಡವರಿಗೂ ಆಯಿತು ಅಂತ ಕವಿ ಹೇಳ್ತಾರೆ. ಮನದ ಢಗೆ ಎಡಗಿದವು ಅಂದರೆ ಮನಸ್ಸಿನಲ್ಲಿದ್ದಂಥ ಉದ್ವೇಗ, ಆತಂಕ ಮತ್ತು ಆ ಒಂದು ಭಯ ಏನಿತ್ತು, ಆ ತಾಪ ಏನಿತ್ತು, ಎಲ್ಲರಿಗೂ ಕಡಿಮೆ ಆಯಿತು, ಅಡಗಿ ಹೋಯಿತು. ಮತ್ಸ್ಯೇಶನ ಅಂತ ಹೇಳಿದ್ರೆ ಮತ್ಸ್ಯನಗರಿಯ ಮಹಾರಾಜನಾದಂಥ ವಿರಾಟನ ಪುರದಲ್ಲಿ ಎಲ್ಲರೂ ಸ್ವಲ್ಪ ಅಂತರದಲ್ಲಿ ತಮ್ಮ ಒಂದು ನಿಜವಾದಂಥ ಗುರುತನ್ನ ಮರೆಮಾಚಿಕೊಂಡು ಅಪರಿಮಿತವಾದಂಥ, ಅನುಪಮಿತವಾದಂಥ ಭುಜಸತ್ವರು ಅಂದರೆ ಅಪರಿಮಿತವಾದಂಥ ಪರಾಕ್ರಮವಿದ್ದಂಥ ಪಾಂಡವರು ಬಾಳ್ತಾ ಇದ್ರು ಅಂತ ಹೇಳಿ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳ್ತಾರೆ.